ಹಾಯ್, ನೀವೇನಾದ್ರು ಈ ವರ್ಷ 2026ಅಲ್ಲಿ ಪಿ ಜಿ ಸಿ ಟಿ ಬರ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೆಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ. ಇನ್ನೂ ರಿಸಲ್ಟ್ ಬಂದಿಲ್ಲ, ಬಂದಿದ ತಕ್ಷಣ ನಿಮಗೆಲ್ಲರಿಗೂ ಅಪ್ಡೇಟ್ ಮಾಡ್ತೀನಿ. ಸೊ ರಿಸಲ್ಟ್ ಬಂದಮೇಲೆ ದೊಡ್ಡ ಪ್ರಾಬ್ಲಮ್ ಏನು ಅಂತ ಅಂದರೆ ಕಾಲೇಜ್ನ ಯಾವ ಥರ ಚೂಸ್ ಮಾಡೋದು ಅಂತ. ನೀವು ಕೆ ಇ ವೆಬ್ಸೈಟಲ್ಲಿ ಹೋಗಿ ನೋಡಿದ್ರೆ ಇನ್ನೂ ರಿಸಲ್ಟ್ ಬಿತ್ತಿಲ್ಲ, ಬಿಟ್ಟಿದ ತಕ್ಷಣ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ರಿಸಲ್ಟ್ ಬಂದಿದ್ದು ನೆಕ್ಸ್ಟ್ ಏನು ಅಂತಂದರೆ ನಿಮ್ಮ ಕಾಲೇಜ್ ಚೂಸ್ ಮಾಡೋದು, ಯಾವ ಥರ ಕಾಲೇಜ್ ಚೂಸ್ ಮಾಡಬೇಕು. ಬಿಕಾಸ್ ಒಂದೊಂದು ಸತಿ ಕೆಲವ್ರು ಅಂತಾರೆ ದಿಸ್ ಇಸ್ ಟಾಪ್ ಕಾಲೇಜ್, ದಿಸ್ ಇಸ್ ಗುಡ್ ಅಂತ. ಬಟ್ ಆ ಕಾಲೇಜ್ ರಿಯಾಲಿಟಿ ಆ ಕಾಲೇಜಲ್ಲಿರೋ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನೊಂದು ಫಾರ್ಮ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಫಾರ್ಮಲ್ಲಿ ಏನೂ ಇರೋದಿಲ್ಲ, ಜಸ್ಟ್ ಕಾಲೇಜ್ ನೇಮು, ಓದ್ತಿರೋ ಸ್ಟೂಡೆಂಟ್ಸ್ ಕಾಲೇಜ್ ನೇಮು, ಅವ್ರದ್ದು ಪ್ರೀವಿಯಸ್ ಇಯರ್ ಪಿ ಜಿ ಸಿ ಟಿ ರ್ಯಾಂಕಿಂಗು, ಕೋರ್ಸಸ್ಸು, ಮತ್ತು ಅವರು ಯಾವ ರೌಂಡಲ್ಲಿ ಜಾಯ್ನ್ ಆದರು. ಫಾರ್ ಎಕ್ಸಾಂಪಲ್ ಕೆಲವ್ರದ್ದು 1000 ಇರುತ್ತೆ ಪಿ ಜಿ ಸಿ ಟಿ ರ್ಯಾಂಕ್, ಎಸ್ ಸಿ ಕ್ಯಾಟಗರಿ ಆಗಿರ್ತಾರೆ ಅಂತ ಎಕ್ಸಾಂಪಲ್ ಅಂದ್ಕೊಳ್ಳಿ. ಅವ್ರಿಗೆ ಸೆಕೆಂಡ್ ರೌಂಡಲ್ಲಿ ಆರ್ ವಿ ಸಿ ಇ ಕಾಲೇಜ್ ಸಿಕ್ಕಿದ್ರೆ ಅವ್ರಿಗೆ ಒಂದು ಗೊತ್ತಾಗುತ್ತೆ. ಲೈಕ್ ಇವಾಗ ಪಿ ಜಿ ಸಿ ಟಿ ಯಾರ್ಯಾರು 1000 ರೌಂಡ್ ಬಂದಿದ್ದಾರೋ ಎಮ್ ಬಿ ಎಲ್ಲಿ, ಸೊ ಒಂದು ಐಡಿಯಾ ಬರುತ್ತೆ. 1000 ಇದ್ದರೆ ಮೇ ಬಿ ನಮ್ಮದು ಸೆಕೆಂಡ್ ರೌಂಡಲ್ಲಿ ಆರ್ ವಿ ಕಾಲೇಜ್ ಆಗ್ಬೋದು ಅಂತ. ಆ್ಯಂಡ್ ನೆಕ್ಸ್ಟು ಅಕಾಡೆಮಿಕ್ಸ್, ಟೀಚಿಂಗ್ ಯಾವ ಥರ ಇದೆ, ಅಲ್ಲಿ ಪ್ಲೇಸ್ಮೆಂಟ್ಸ್ ಯಾವ ಥರ ಇದೆ, ಮತ್ತು ಕಾಲೇಜ್ ಬಗ್ಗೆ ಓವರಾಲ್ ಕಾಲೇಜ್ ರಿವ್ಯೂ ಮತ್ತು ಪ್ಲೇಸ್ಮೆಂಟ್ಸ್ ಬಗ್ಗೆ. ನೆಕ್ಸ್ಟು ಅವ್ರಿಗೆ ಗೊತ್ತಿರೋ ಪ್ರಕಾರ ಅವ್ರ ಕಾಲೇಜ್ ಬಿಟ್ಟು ಯಾವ ಕಾಲೇಜ್ ಚೆನ್ನಾಗಿದೆ, ಈ ಥರ ಒಂದು ಸಣ್ಣ ಸರ್ವೆ ಮಾಡ್ತಿದ್ದೀನಿ. ಸೊ 2026ಅಲ್ಲಿ ಯಾರ್ಯಾರು ಪಿ ಜಿ ಸಿ ಟಿ ಬರೆದಿದ್ದೀರೋ, ನಿಮಗೆ ಯಾರು ಪ್ರೀವಿಯಸ್ ಇಯರ್ ಅಂದರೆ 2025 2024ಅಲ್ಲಿ ಯಾರು ಪಿ ಜಿ ಸಿ ಟಿ ಬರೆದು ಕಾಲೇಜಿಗೆ ಅಡ್ಮಿಷನ್ ಅಫ್ಕೋರ್ಸ್ ಈ ವಿಡಿಯೋ ನೋಡ್ತಿರೋರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಜನ ಸ್ಟೂಡೆಂಟ್ಸ್ಗಾದ್ರೂ ಫ್ರೆಂಡ್ಸ್ ಇರ್ತಾರೆ, ಸೀನಿಯರ್ಸ್ ಫ್ರೆಂಡ್ಸು. ಸೊ ಈ ಫಾರ್ಮ್ ವಿಡಿಯೋನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇದನ್ನು ನಿಮ್ಮ ಸೀನಿಯರ್ಸ್ಗೆ ಫಿಲ್ ಮಾಡೋದಕ್ಕೆ ಹೇಳಿ. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯು ಗೈಸ್ ಆಲ್ಸೋ. ಆ್ಯಂಡ್ ಈ ಫಾರ್ಮ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಒನ್ಸ್ ಅಗೇನ್ ಅಂದರೆ ನಿಮ್ಮ ರಿಸಲ್ಟ್ ಬಂದಿದ್ದ ತಕ್ಷಣ ಆಲ್ಮೋಸ್ಟ್ ಆಲು ಎಷ್ಟಾಗುತ್ತೋ ನನ್ನ ಕೈಲೂ ಅಷ್ಟು ಈ ಫಾರ್ಮ್ನ ಫಿಲ್ ಮಾಡಿಸ್ತೀನಿ ನಮ್ಮ ಫ್ರೆಂಡ್ಸ್ ಹತ್ರ. ಆ್ಯಂಡ್ ಲೈಕ್ ಫಿಲ್ ಮಾಡ್ತೀನಿ, ನಿಮ್ಮ ಕೈಲೂ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಈ ಫಾರ್ಮ್ನ ಫಿಲ್ ಮಾಡಿಸಿ. ಆ್ಯಂಡ್ ಈ ಫಾರ್ಮ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಒನ್ಸ್ ನಿಮ್ಮ ರಿಸಲ್ಟ್ ಅನೌನ್ಸ್ ಆದಮೇಲೆ ನಾನು ಇದನ್ನೆಲ್ಲ ಶೇರ್ ಮಾಡ್ತೀನಿ, ನೀವು ಅಲ್ಲಿ ನೋಡ್ಕೊಬೋದು. ನನ್ನ ಟೆಲಿಗ್ರಾಮ್ ಚಾನಲ್ಲು ಕೂಡ ಬಯೋದಲ್ಲಿ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಸಾರಿ. ಆ್ಯಂಡ್ ಈ ಫಾರ್ಮ್ ಲಿಂಕು ಅಷ್ಟೇ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಇವಾಗಲೇ. ಸೊ ಇಲ್ಲಿ ನೀವು ರೆಸ್ಪಾನ್ಸ್ ಹೋದರೆ ಇವಾಗ ನನ್ನ ಫ್ರೆಂಡಿಗೆಲ್ಲ ಶೇರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ 2 ರೆಸ್ಪಾನ್ಸ್ ಬಂದಿದೆ. ಒನ್ ಈಸ್ ಫ್ರಮ್ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಬಿ ಎನ್ ಎಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ ಯಾರ್ದು ಸಹ ನೇಮ್ ಡಿಸ್ಪ್ಲೇಸ್ ಆಗಿಲ್ಲ, ಜಸ್ಟ್ ಯಾವ ಕೋರ್ಸ್ ತೊಗೊಂಡಿದ್ದೀರಾ, ಯಾವ ರೌಂಡಲ್ಲಿ ಅಡ್ಮಿಷನ್ ಆಯಿತು ನಿಮ್ಮದು ಅಂತ. ಸೊ ನೀವು ಇಲ್ಲಿ ಇಂಡಿವಿಜುವಲು ಸಹ ಹೋಗಿ ನೋಡ್ಬೋದು. ಬಿ ಎಮ್ ಎಸ್ ಕಾಲೇಜು ಅವ್ರದ್ದು 284 ರ್ಯಾಂಕಿಂಗ್ ಇದೆ. ಸೊ ಎಮ್ ಸಿ ಎ ಕೋರ್ಸು ಅವ್ರು ಆಪ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ರೌಂಡ್ 2 ಅಲ್ಲಿ ಅವ್ರಿಗೆ ಅಡ್ಮಿಷನ್ ಆಗಿದೆ. ಅವ್ರದ್ದು ಕ್ಯಾಟಗರಿ ಬಂದುಬಿಟ್ಟು ಒ ಬಿ ಸಿ 3A. ಸೊ ಇದರಿಂದ ಅಟ್ಲೀಸ್ಟ್ ಇವಾಗ ನೀವು ಯಾರು ಪಿ ಜಿ ಸಿ ಟಿ ಬರೆದಿದ್ದೀರ ನಿಮ್ಗೊಂದು ಐಡಿಯಾ ಬರುತ್ತೆ ಎಮ್ ಸಿ ಎ ಅವ್ರಿಗೆ, ಲೈಕ್ ಇಷ್ಟು ರ್ಯಾಂಕಿಂಗ್ ಇದ್ದರೆ ನಾನು ಬಿ ಎಮ್ ಎಸ್ ಕಾಲೇಜ್ಗೆ ಟ್ರೈ ಮಾಡ್ಬೋದು, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಈ ಸರ್ವೆನ ಕಂಡಕ್ಟ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಯಾರು ಸೀನಿಯರ್ಸ್ ಗೊತ್ತಿದ್ರೆ ದಯವಿಟ್ಟು ಈ ಫಾರ್ಮ್ನ ಅವ್ರಿಗೆ ಕಳಿಸಿ ಆ್ಯಂಡ್ ಫಿಲ್ ಮಾಡೋದಕ್ಕೆ ಹೇಳಿ. ನಾನು ಅಷ್ಟೇ ಆದಷ್ಟು ಈ ಫಾರ್ಮ್ನ ಫಿಲ್ ಮಾಡೋದಕ್ಕೆ ಹೇಳ್ತೀನಿ. ಸೊ ಇಲ್ಲಿ ಪ್ಲೇಸ್ಮೆಂಟ್ಸ್ ರಿವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಅಸ್. ಇಲ್ಲೂ ಅಷ್ಟೇ ಬಿ ಎನ್ ಎಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವ್ರದ್ದು, ಇವರು ಅಷ್ಟೇ ಪ್ಲೇಸ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಇದೇ ರೀತಿ ಪಿ ಜಿ ಸಿ ಇ ಟಿ ಅಪ್ಡೇಟ್ ಕ್ವಿಕ್ಕಾಗಿ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ದಯವಿಟ್ಟು ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಡೇಸ್ ರಿಸಲ್ಟ್ ಬಂದ ತಕ್ಷಣ ಅಥವಾ ಆಪ್ಷನ್ ಎಂಟ್ರಿ ಬಿಟ್ಟಿದ ತಕ್ಷಣ ನಾನು ನಿಮ್ಗೆ ಅಸಿಸ್ಟ್ ಮಾಡ್ತೀನಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ. ಸೊ ದಯವಿಟ್ಟು ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ನನ್ನ ವೀಡಿಯೋನ ನೋಡಿದ್ದಕ್ಕೆ. ಆ್ಯಂಡ್ ಶೇರ್ ದಿಸ್ ಟು ಯುವರ್ ಫ್ರೆಂಡ್ಸ್ ಯಾರು ಈ ಇಯರ್ ಪಿ ಜಿ ಸಿ ಟಿ ಬರೆದಿದ್ದಾರೋ. ಆ್ಯಂಡ್ ಶೇರ್ ದಿಸ್ ಫಾರ್ಮ್ ಟು ಯುವರ್ ಸೀನಿಯರ್ಸ್. ಥ್ಯಾಂಕ್ ಯು.